ನಮಸ್ಕಾರ. ಮಧ್ಯಾಹ್ನ ಅಗ್ರವಾರ್ತೆಗೆ ಸ್ವಾಗತ. ನಾನು ನವಿತಾ ಜೈನ್. ಕ್ಷೇತ್ರದ ಬಗ್ಗೆ ಅಡ್ಡ ಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಕೋಲಾರದಿಂದ ಸ್ಪರ್ಧೆಯ ಬಗ್ಗೆ ಇನ್ನೂ ಅಸ್ಪಷ್ಟತೆ ಇದೆ. ಕ್ಷೇತ್ರದ ಬಗ್ಗೆ ನಾನು ನಾಳೆ ತಿಳಿಸ್ತೇನೆ ಅಂತ ಹೇಳಿದ್ದಾರೆ ಮಾಜಿ ಸಿಎಂ ವಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯ ಅವರು. ಹೈಕಮಾಂಡ್ ರಿಸ್ಕ್ ತೆಗೆದುಕೊಳ್ಳಬೇಡಿ ಅಂತ ಹೇಳಿದೆ. ಕೋಲಾರದಿಂದ ನಿಲ್ಬೇಡಿ ಅಂತ ಯಾರೂ ಹೇಳಲಿಲ್ಲ. ರಾಹುಲ್ ಗಾಂಧಿ, ಖರ್ಗೆ ಯಾರು ನಿಲ್ಲದಂತೆ ಹೇಳಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಈಗ ನಿಲ್ಬೇಡಿ ಅಂತ ಹೇಳಿಲ್ಲ, ರಿಸ್ಕ್ ತೆಗೆದುಕೊಳ್ಬೇಡಿ ಅನ್ನೋದನ್ನ ಹೇಳೋದಾದ್ರೆ ಹಾಗಾದ್ರೆ ಅದರ ಮಾತಿನ ಅರ್ಥ ಏನು? ರಾಜ್ಯ ಸುತ್ತಾಡಿ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು, 1% ಕೂಡ ರಿಸ್ಕ್ ಬೇಡ ಅಂದಿದ್ದಾರೆ ಅಂತ ಹೇಳಿ ಬೆಂಬಲಿಗರಿಗೆ ಈ ರೀತಿಯಂತಹ ಮಾತನ್ನ ಹೇಳಿ ಹೊರಟಿದ್ದಾರೆ ಸಿದ್ದರಾಮಯ್ಯ. ಹೈಕಮಾಂಡ್ ಅವರು ನೀವು 1% ಕೂಡ ರಿಸ್ಕ್ ತಗೋಬಾರದು ಅಂತ ಹೇಳಿದ್ದಾರೆ ಅಷ್ಟೇನೆ. ಅದು ಬಿಟ್ಟರೆ ಬೇರೆ ಏನು ಹೇಳಿಲ್ಲ. ನಿಂತ್ಕೊಳ್ಳಿ ಅಂತಾಗಲಿ ನಿಂತ್ಕೋಬೇಡಿ ಅಂತಾಗಲಿ ಏನು ಹೇಳಿಲ್ಲ. ಸುಮ್ಮನೆ ಅಪಪ್ರಚಾರ ಆಗ್ಬಿಟ್ಟದೆ. ಅಪಪ್ರಚಾರ ಆಗ್ಬಿಟ್ಟದೆ, ಅಪಪ್ರಚಾರ ಬಂದಿದೆ. ಹೈಕಮಾಂಡ್ ಅವರು ಏನ್ ಹೇಳಿದ್ದಾರೆ ಅಂದ್ರೆ ನಿಮ್ಮ ತೀರ್ಮಾನಕ್ಕೆ ಬಿಡ್ತೀವಿ ಅಂತ ಹೇಳಿದ್ದಾರೆ ಅಷ್ಟೇ. ಗೊತ್ತಾಯ್ತಾ? ನಿಮ್ಮ ತೀರ್ಮಾನಕ್ಕೆ ಬಿಡ್ತೀವಿ. ಕ್ಷೇತ್ರದಲ್ಲಿ ಅಲ್ಲೇ ಕಟ್ಟಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಟ್ಟಾಕ್ಬಿಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವು ಇಡೀ ರಾಜ್ಯದಲ್ಲೆಲ್ಲ ಓಡಾಡಬೇಕು. ಚುನಾವಣಾ ಕ್ಯಾಂಪೇನ್ಗೆ